ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಪ್ಲೀಸ್ ಈ ಒಂದು ವ್ಲಾಗ್ನ ಎಂಡ್ವರೆಗೂ ನೋಡಿರಿ, ಎಲ್ಲನೂ ಸ್ಕಿಪ್ ಮಾಡಬೇಡ್ರಿ. ಈ ವರ್ಷ ನಾವು ಚಿಪ್ಸ್ ಕುರುಡಿಗೆ ಹಪ್ಪಳ ಏನೂ ಹಾಕ್ಸಿಲ್ರಿ, ಬಿಕಾಸ್ ಲಾಸ್ಟ್ ಇಯರ್ದು ಎಲ್ಲನೂ ಇತ್ತು. ಅದಕ್ಕೆ ಬಿಸಿಲಿಗೆ ಹಾಕಿಟ್ರೆ ಆಯಿತು ಅಂತ ಹಾಕಕತ್ತಿದೆ ರೀ. ಸ್ಮೆಲ್ ಬರ್ತದಲ್ಲ, ಸಮ್ಟೈಮ್ಸ್ ಹುಳನೂ ಆಗಿರ್ತಾವೆ, ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಅದೇನೂ ಆಗಲ್ಲ ಅಂತ ಬಿಸಿಲಿಗೆ ಹಾಕಿಡತ್ತಿದೆ ರೀ. ಒಂದು ನಿಮಿಷ ಮುಂದಕ್ಕೆ ತಿಡು, ಕಾಲು ಸುಡಾತಾರೆ ಅದಕ್ಕೆ. ಬಿಸಿಲಿಗೆ ನಾನು ಇಡ್ಬೇಕಂತ ಹೋದರೆ ಅಷ್ಟೊತ್ತಿಗೆ ಕಿಚನ್ನು ಬಂದು ಮಮ್ಮಿ ನಾನು ಇಡ್ತೀನಿ ಅಂತ ಇಡಕ್ಕೆ ಬಂದ. ಪಾಪ ಬಿಸಿಲು ಜಾಸ್ತಿ ಇತ್ತು, ಕಾಲು ಸುಟ್ಟದು. ಅದಕ್ಕೆ ಸಿಂಪಲ್ಲಾಗಿ ಒಂದು ತರಕಾರಿ ಸಾಂಬಾರು ಮಾಡೀನಿ. ಯಾವ ಥರ ಮಾಡೀನಿ ಅಂತ ನೋಡ್ಕೊಂಬರಂಬರ್ರಿ. ಸಮ್ಟೈಮ್ಸ್ ಮನ್ಯಾಗ ಒಂದೊಂದೇ ತರಕಾರಿ ಉಳ್ಕೊಂಡಿರ್ತದಲ್ರಿ, ಅದನ್ನು ತೊಗೊಂಡು ಪಲ್ಯ ಮಾಡೋಕ್ಕೂ ಆಗಲ್ಲ, ಈ ಕಡೆ ಬಿಸಾಕೋಕ್ಕೂ ಆಗಲ್ಲ. ಅವಾಗ ಏನು ಮಾಡ್ಬೇಕಂತ ಗೊತ್ತಾಗಲ್ಲಾರ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಸಾಂಬಾರು ಹೇಳ್ತೀನಿ ನೋಡ್ಬರ್ರಿ. ನಾನಿಲ್ಲಿ ಯೂಸ್ ಮಾಡಿ ಇಂಗ್ರೀಡಿಯೆಂಟ್ಸ್ ಏನಂದ್ರೆ 2 ಬಟಾಟಿ, ಒಂದು ಹಾಫ್ ಮೂಲಂಗಿ ಐತ್ರಿ, ಆಮೇಲೆ ಒಂದು 3 ನುಗ್ಗಿಕಾಯಿ, 3-4 ಬೀನ್ಸು. ಇದೆಲ್ಲ ಒಂದು ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಅಷ್ಟೇ ಕೂಗಿಸ್ಕೇಶಿ ಆಫ್ ಮಾಡ್ಬೇಕ್ರಿ. ಸ್ಟವ್ ಜಾಸ್ತಿ ಕುದಿಸ್ಕೋಬಾರ್ದ್ರಿ, ಸ್ವಲ್ಪ ಬಿರ್ಸಿನ ಮ್ಯಾಗೆ ಇರಬೇಕು. ಅತಿ ಸಾಫ್ಟ್ ಆದರೆ ಸರಿ ಬರಲ್ಲ ಸಾಂಬಾರು. ನಾನಿಲ್ಲಿ 2 ಕುಕ್ಕರ್ ಯೂಸ್ ಮಾಡೀನಿ ರೀ. ನೆಕ್ಸ್ಟು ಒಂದಿಷ್ಟು ಪಾಲಕ್ ಕಟ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗರಿಬೇಳೆ ನೀಟಾಗೆಲ್ಲ ತೊಳ್ಕೊಂಡು ಅದಕ್ಕೆ ಇದನ್ನೆಲ್ಲ ಹಾಕಿ ಆಮೇಲೆ ಒಂದು ಹಣ್ಣು ಟೊಮ್ಯಾಟೊ ಹಾಕ್ಕೊಂಡು ಕುದಿಸ್ಕೋಬೇಕು ಇದನ್ನು ಸಾಫ್ಟಾಗಿ. ಇಲ್ಲಿ ನೋಡ್ರಿ, ನಾನು ಯಾವ ಥರ ಕುದಿಸ್ಕೊಂಡಿದ್ದೀನಿ ಬೇಳೆ ಅಂತ. ಇಷ್ಟು ಸಾಫ್ಟ್ ಕುದಿದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕುಕ್ಕರ್ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ತರಕಾರಿ ಯಾವ ಥರ ಬೇದತ್ತ. ಇಷ್ಟು ಬೇದಿದ್ರೆ ಸಾಕಾಗುತ್ತೆ, ಅತಿ ಸಾಫ್ಟು ಆಗಿಲ್ಲ, ಮೀಡಿಯಮ್ ಈ ಥರ ಕುದ್ರೆ ಸಾಕು. ಇವಾಗ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಳಕತ್ತೀನಿ. ಸೊ ಈಗ ಒಂದು ಒಗ್ಗರಣೆಗೆ ಎಣ್ಣೆ ಕಾಯಕ್ಕೆ ಇಡ್ಬೇಕ್ರಿ. ಎಣ್ಣೆ ಕಾದಾದ್ಮ್ಯಾಗ ಜೀರಿಗೆ, ಸಾಸಿವೆ, ಕರಿಬೇವು ಚಟಪಟ ಅಂದ್ಮ್ಯಾಗ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಹಸಿ ವಾಸಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಏನು ಹಾಕಿಡ್ತೀರಿ ನೀವು? ಏನು ಹಾಕ್ತೀವಿ? ಉದ್ದಿನ ಬೇಳೆ? ಬೇಡ, ಜೀರಿಗೆ ಹಾಕು. ತುಸು ಹಾಕು, ಸಿಡ್ತದ. ಹಾಕು ಹಾಕ್ಪಟ್ಟ ಬಿಡು, ಸಾಕಾ? ಸ್ವಲ್ಪ ಬಿಡು. ನೋಡಿದ್ರಲ್ರಿ ರಿಚಿ ಹಿಂಗೆ ನೋಡ್ರಿ, ನಾ ಏನಾರ ಮಾಡಕತ್ರ ಸಾಕು ಅವನು ಬಂದು ಕೂತ್ಬಿಡ್ತಾನೆ, ಮಮ್ಮಿ ನೀ ಏನು ಮಾಡಕತ್ತಿ ತೋರಿಸು ಅಂತ. ಸೊ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ಸ್ವಲ್ಪ ಅರಶಿನ, ಮಸಾಲೆ ಖಾರ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನಾನಿಲ್ಲಿ ಅಚ್ಕಾರದ ಪುಡಿ ಏನು ಯೂಸ್ ಮಾಡ್ಕೊಂಡಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಸಾಲೆ ಖಾರ ಹಾಕ್ಕೊಂಡು ಯೂಸ್ ಮಾಡೀನಿ. ಆಮೇಲೆ ಯಾವಾಗಲೂ ಕುದಿಸಿಟ್ಟಿದ್ವಲ್ಲ ಬ್ಯಾಳಿ, ಈಗೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊರಿ ಸರಿಯಾಗಿ. ಸಾಂಬಾರು ಸ್ವಲ್ಪ ಹೊತ್ತು ಕುದಿಲಿ ಅಂತ ಅದನ್ನು ಕುದಿಯಾಕಿಟ್ಟು ಬಟಾಟಿದ್ದು ಸೊಪ್ಪಿ ಬಿಚ್ಚಾಕತ್ತಿದ್ವಿ ರೀ, ನಾನು ನನ್ನ ಮಗ ಸೇರಿಕೊಂಡು. ಏನು ಮಾಡತ್ತೀರಿ ನೋಡಲ್ಲಿ? ಅಷ್ಟು ಬೇಸ್ದಿ ಇಟ್ಟು ನಾಚತಾನೆ. ಸೊಪ್ಪು ಅದೆಲ್ಲ ಬಿಚ್ಚೋದಾದ್ಮ್ಯಾಗ ಈ ಥರ ಮೀಡಿಯಮ್ ಸೈಜ್ದಾಗ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಸಾಂಬಾರ್ಗೆ. ಸೊ ನೆಕ್ಸ್ಟ್ ಇವಾಗ ತರಕಾರಿ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ರಿ ಫಸ್ಟ್, ಈಗ ಅವನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನನಗಿಲ್ಲಿ ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತೀರಿ, ಸೊ ಗಟ್ಟಿ ಅನ್ಸಕತ್ತು, ಅದಕ್ಕೆ ನಾನು ಇಲ್ಲಿ ನೀರು ಆ್ಯಡ್ ಮಾಡ್ಕೊಕತ್ತೀನಿ ರೀ. ತರಕಾರಿ ಅದು ಜಾಸ್ತಿ ಹಾಕಿರ್ತೀವಲ್ರಿ, ಗಟ್ಟಿ ಆದರೆ ಚಲೋ ಅನಿಸೋದಿಲ್ಲ, ಅದಕ್ಕೆ ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊಕತ್ತೀನಿ ರೀ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಾಕ್ಬಿಡ್ರಿ. ಇಷ್ಟೇ ಅದು ನೋಡಿರಿ ತರಕಾರಿ ಸಾಂಬಾರು, ಸಿಂಪಲ್ ಆದ ರೆಸಿಪಿ. ಸೊ ಮಿಸ್ ಮಾಡಬೇಡ್ರಿ, ನೀವು ಟ್ರೈ ಮಾಡಿ ನೋಡಿರಿ.
ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟರೆ. ನಾವು ಊಟ ಅದೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಸೊ ಮುಂಜಾನೆ ಇಟ್ಟಿದ್ವಲ್ರಿ ಹಪ್ಪಳ ಕುರುಡಿಗೆ ಬಿಸಿಲಿಗೆ, ಇವಾಗ ಅದನ್ನು ರಿಸ್ಟೋರ್ ಮಾಡ್ಕೊಳಕತ್ತಿದೆ ರೀ ಬಾಕ್ಸಿಗೆ. ಅದೊಂದು ಸಣ್ಣ ಕ್ಲಿಪ್ ಐತಿ ಇಲ್ಲಿ ಆ್ಯಡ್ ಮಾಡೀನಿ ನೋಡಿರಿ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.